ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಕಲಿಯುಗದಲ್ಲಿ ಜಾತಿ ಅನ್ನೋ ಪಿಡುಗು ಸಮಾಜಕ್ಕೆ ಅದೆಷ್ಟು ಅಂಟಿಕೊಂಡಿದೆ ಅಂದರೆ, ಯಾವುದೇ ರಂಗದಲ್ಲಾಗಲಿ ಅಥವಾ ಯಾವುದೇ ವೃತ್ತಿಯಲ್ಲಾಗಲಿ ಅಲ್ಲಿ ಹೆಸರಿಗೂ ಮುನ್ನ ತಲೆ ಎತ್ತೋದು ಜಾತಿ ಯಾವುದು ಅನ್ನೋ ನೀಚತನ. ಯಾವುದೇ ಸರ್ಕಾರಿ ಕೆಲಸ ತಗೋಬೇಕಂದ್ರೂ ಅಲ್ಲಿ ಜಾತಿಯದ್ದೇ ಮೇಲುಗೈ. ಯಾವುದೇ ಅರ್ಜಿ ತುಂಬಬೇಕಾದ್ರೂ ಅಲ್ಲಿ ಜಾತಿಯ ಕಾಲಂ ಇದ್ದೇ ಇರುತ್ತೆ. ಇಷ್ಟೇ ಅಲ್ಲ, ಸ್ನೇಹದ ಮಧ್ಯೆಯೂ ಜಾತಿ ಅನ್ನೋ ಶತ್ರು ನಿಂತೇ ಇರ್ತಾನೆ. ಧರ್ಮಗಳಾಚೆ ತನ್ನ ಕಪಿಮುಷ್ಟಿ ಹಿಡಿದಿರುವುದು ಜಾತಿ ಮಾತ್ರ. ನಮ್ಮ ಹಿಂದೂ ಧರ್ಮ ಒಂದಾದರೆ ಅದರೊಳಗಿನ ಜಾತಿ ನೂರಾರು. ಹಾಗಾಗಿ ಇಂದಿಗೂ ಹಿಂದೂಗಳಂದ್ರೆ ಒಗ್ಗಟ್ಟಿಲ್ಲ ಅನ್ನೋ ಅನ್ಯರ ಮಾತಿಗೆ ಕೇಕೆ ಹಾಕಿರುವುದೇ ಈ ಜಾತಿ ಅನ್ನೋ ಕಪ್ಪು ಚುಕ್ಕೆ. ಒಬ್ಬೊಬ್ಬರಿಗೆ ಜಾತಿಯ ಹೆಸರು ಮುದ ನೀಡಿದರೆ ಮತ್ತು ಕೆಲವರಿಗೆ ಜಾತಿಯೇ ಮುಜುಗರವಾಗಿ ಬಿಟ್ಟಿದೆ. ಕಲಿಯುಗದಲ್ಲೂ ಜಾತಿ ಅನ್ನೋ ಫಜೀತಿ ಸಮಾಜದ ಸ್ವಾಸ್ಥ್ಯ ಹಾಳುಗೆಡವಿದ್ದಷ್ಟು ಬೇರಾರೂ ಮಾಡಲಿಲ್ಲ. ಪ್ರೀತಿಯಲ್ಲಿ ಜಾತಿ ನಂಟಿನ ಗಟ್ಟಿತನ ಹೇಳಿ ಪ್ರಯೋಜನವಿಲ್ಲ. ಹೀಗೆ ಜಾತಿ ಜಾತಿ ಎಲ್ಲಿ ನೋಡಿದ್ರೂ ಬರೀ ಜಾತಿಯದ್ದೇ ರಗಳೆಯಾಗಿ ಬಿಟ್ಟಿರೋದಂತೂ ಸುಳ್ಳಲ್ಲ. ಶಿಕ್ಷಣ ಎದ್ದು ನಿಂತರೆ ಜಾತಿ ಸಮಾಧಿಯಾಗತ್ತೆ ಅನ್ನೋ ಕಾಲಮಾನದ ಹಿಂದಕ್ಕೆ ನೋಡೋದಾದ್ರೆ ನಮ್ಮ ಭಾರತೀಯ ವೇದ ಕಾಲಗಳಲ್ಲಿ ಜಾತಿಯ ಕುರಿತಾಗಿ ಇದ್ದ ಉಲ್ಲೇಖವೇನು? ಜಾತಿ ವ್ಯವಸ್ಥೆ ಅಂದಿನ ಕಾಲಘಟ್ಟದಲ್ಲೂ ಪ್ರಚಲಿತದಲ್ಲಿತ್ತ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಜಾತಿಯ ಅತಿರೇಕ ಅನುಭವಿಸದೆ ಅದರ ನೋವಿನ ಆಳ ತಿಳಿಯೋದಿಲ್ಲ. ವೇದವನ್ನ ಜ್ಞಾನ ಭಂಡಾರ ಅಂತಾರೆ. ನಮ್ಮ ಎಲ್ಲ ಸಂಸ್ಕೃತಿ ಬೆಳೆದು ಬಂದದ್ದು ಅದರಿಂದಲೇ ಅಂತಾರೆ. ಅದರಲ್ಲೇ ಈ ಜಾತಿ ಭೇದ ಇದೆ ಅಂತಾರೆ. ಹಾಗಾದ್ರೆ ನ್ಯಾಯ ಎಲ್ಲಿ ಹುಡುಕುವುದು ಹೇಳಿ? ವೇದದಲ್ಲೂ ಯಾಕೆ ಹಾಗೆ ಜಾತಿ ಪದ್ಧತಿ ಮಾಡಿಬಿಟ್ರು ಎಂದು ಬೇಸರ ಪಡುವವರು ಇದ್ದಾರೆ. ಆದರೆ ಅದು ವೇದದ ತಪ್ಪಲ್ಲ, ವೇದವನ್ನ ಅಪಾರ್ಥ ಮಾಡಿಕೊಂಡಿದ್ದಲ್ಲದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿದವರ ತಪ್ಪು. ವೇದ ಮತ್ತು ವೈದ್ಯ ವಿಜ್ಞಾನದ ಪ್ರಕಾರ ನಮ್ಮದು ಒಂದೇ ಒಂದು ಜಾತಿ, ಅದು ಮಾನವ ಜಾತಿ. ಈಗ ನಾವು ಭಾವಿಸಿದಂತಹ ಜಾತಿಗಳು ನಮ್ಮ ದೇಶದ ಹಿಂದೂಗಳೆಂದೇ ಭಾವಿಸಿದವರಲ್ಲೇ ಸುಮಾರು 3,000ಕ್ಕಿಂತ ಹೆಚ್ಚು ಜಾತಿಗಳಿವೆ. ಹಾಗೆಯೇ ಮುಸ್ಲಿಂ, ಕ್ರೈಸ್ತ, ಬೌದ್ಧ ಅವುಗಳ ಉಪಜಾತಿ ಎಂದೆಲ್ಲ ಲೆಕ್ಕ ಹಾಕಲು ಹೊರಟರೆ ಕಥೆ ಮುಗಿತು. ಅದಕ್ಕೆ ಅಷ್ಟೊಂದು ಜಾತಿಗಳು ಬೆಳಿತಿವೆ, ಒಂದೇ ಜಾತಿ ಎಂದು ಭಾವಿಸಿದರೆ ಏನಾಗ್ತಿತ್ತು? ಅಷ್ಟಕ್ಕೂ ಈ ಜಾತಿ ಅಂದ್ರೇನು? ಅದು ಹುಟ್ಟಿ ಬೆಳೆದು ಬಂದದ್ದು ಹೇಗೆ? ಹುಟ್ಟಿನಿಂದ ಜಾತಿ ನಿರ್ಧಾರವಾಗುವುದಾದರೆ ವಿದ್ಯೆ, ಶಿಕ್ಷಣ, ಸಂಸ್ಕಾರ ಎನ್ನುವುದಕ್ಕೆ ಅರ್ಥವೇನು ಅನ್ನೋದನ್ನ ಗಮನಿಸಿದ್ರೆ ಜಾತಿ ಭೇದ, ಹುಟ್ಟು, ಆಕಾರ, ಆಹಾರ ಇತ್ಯಾದಿ ಯಾವುದೆಲ್ಲ ಒಂದಕ್ಕಿಂತ ಒಂದು ಭಿನ್ನವಾಗಿದೆಯೋ, ಒಂದರೊಡನೊಂದು ದೈಹಿಕ ಸಂಬಂಧ, ವಂಶಾಭಿವೃದ್ಧಿ ಸಾಧ್ಯವಿಲ್ಲವೋ ಅವೆಲ್ಲವೂ ಬೇರೆ ಬೇರೆ ಜಾತಿಗಳು. ಒಂದೇ ಆಕಾರವಿರುವ, ಯೋಚಿಸುವ ಬುದ್ಧಿ ಇರುವ, ವಂಶಾಭಿವೃದ್ಧಿ ಮಾಡಿಕೊಳ್ಳಲು ಸಾಧ್ಯವಾಗುವ ಎಲ್ಲವೂ ಒಂದೇ ಜಾತಿಗೆ ಸೇರಿದವು. ಅಂದರೆ ಮಾನವರೆಲ್ಲರೂ ಒಂದೇ ಜಾತಿ. ಆ ಧರ್ಮ, ಈ ಮತ, ಇಂತಹ ಜಾತಿ ಎನ್ನುವುದೆಲ್ಲ ಒಂದೊಂದು ಕಾರಣಕ್ಕೆ ನಾವು ಹುಟ್ಟು ಹಾಕಿಕೊಂಡ ಎಡವಟ್ಟು ಸಂಗತಿಗಳಷ್ಟೇ. ಹೆಣ್ಣು ಗಂಡುಗಳಲ್ಲಿ ಲಿಂಗಭೇದ ಇದ್ದರೂ ಅದನ್ನ ಬೇರೆ ಜಾತಿ ಎನ್ನಲಾಗದು. ಮಾನವರೆಲ್ಲರೂ ಒಂದೇ. ವಿಚಾರ ಮಾಡಿದಾಗಲೂ ವಿಜ್ಞಾನದ ಪ್ರಕಾರವೂ ವೇದ ಹೇಳುವುದು ನಮ್ಮೊಳಗೆ ಸಂಸ್ಕೃತಿ, ಜ್ಞಾನ ಹೆಚ್ಚು ಕಡಿಮೆ ಇದ್ದರೆ ಅದನ್ನ ಬೆಳೆಸಿಕೊಳ್ಳುವ ಛಲ, ಬಲ ಅವರವರಿಗೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ಶ್ರೇಷ್ಠರಾಗ್ತಾರೆ ಎಂದು. ವೈದ್ಯ ವಿಜ್ಞಾನದ ಪ್ರಕಾರ ನಮ್ಮ ಮಿದುಳಿನಲ್ಲೂ 2 ಭಾಗಗಳಿದ್ದು, ಆಲೋಚನೆ, ಚಿಂತನೆ, ವಿವೇಚನೆಗಳನ್ನು ನಿರ್ದೇಶಿಸುವ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಲೆಕ್ಕಾಚಾರ, ಸೂಕ್ಷ್ಮಾವಲೋಕನ ಎಡ ಮಿದುಳಿನ ಸಾಮರ್ಥ್ಯವಾದರೆ ಭಾವನೆಗಳು, ಸಂಬಂಧಗಳು, ಧರ್ಮ, ಆಧ್ಯಾತ್ಮದಲ್ಲಿನ ನಂಬಿಕೆ, ಶ್ರದ್ಧೆಗಳನ್ನು ನಿರ್ದೇಶಿಸುವ ಮತ್ತು ಸಂಗೀತ, ನೃತ್ಯ, ಸಾಹಿತ್ಯ, ಕಲೆಗಳ ಕಲ್ಪನೆಗಳು ಬಲ ಮಿದುಳಿನ ಕೆಲಸಗಳು. ಯಾರಿಗೆ ಯಾವ ಭಾಗ ವಿಕಾಸವಾಗಿದೆಯೋ, ಯಾರಿಗೆ ಅದಕ್ಕೆ ಅವಕಾಶಗಳು ದೊರೆಯುತ್ತೋ, ಯಾರು ಅದಕ್ಕೆಷ್ಟು ಶ್ರಮ ಹಾಕುತ್ತಾರೋ ಅವರು ಆಯಾ ವಿಭಾಗದಲ್ಲಿ ಮುಂದೆ ಬರ್ತಾರೆ. ಮತ್ತು ಅದು ಎಲ್ಲರಲ್ಲೂ ಇರುತ್ತೆ. ಅಂದರೆ ಒಂದಷ್ಟು ಭಾಗ ನಮ್ಮ ಹುಟ್ಟಿನಿಂದಲೂ, ಒಂದಷ್ಟು ಭಾಗ ಪರಿಸರದಿಂದಲೂ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತೆ. ಕೆಲ ವಂಶಗಳ ಹೊರತಾಗಿ ಅವುಗಳಲ್ಲೂ ಅದಲು ಬದಲಾಗಿ ವ್ಯತ್ಯಾಸವಾಗುತ್ತಲೇ ಇರುತ್ತೆ. ನಮ್ಮ ಶರೀರ ಪ್ರಕೃತಿಯಲ್ಲಿ ಮುಖ್ಯವಾಗಿ 3 ವಿಧ: ಕಫ, ವಾತ ಮತ್ತು ಪಿತ್ತ. ನಮಗೆ ಬರುವ ಬಹಳಷ್ಟು ಕಾಯಿಲೆಗಳು ಈ 3ರಿಂದಲೇ ಮುಂದುವರಿಯುತ್ತೆ. ಒಂದೇ ಮಕ್ಕಳಲ್ಲೂ ಅದು ಬೇರೆ ಬೇರೆಯಾಗಿರುತ್ತೆ. ಕೆಲವು ಕಾಯಿಲೆಗಳು ಆ ವಂಶ ಈ ವಂಶ ಎಂದಿಲ್ಲದೆ ವಂಶ ಪಾರಂಪರ್ಯವಾಗಿಯೂ ಬರುತ್ತೆ. ಹಾಗೆ ನಮಗಿರುವ ಆಸಕ್ತಿಗಳಲ್ಲೂ ಮುಖ್ಯವಾಗಿ 4 ಭಾಗ. ಬದುಕಲು ಒಬ್ಬೊಬ್ಬರು ಸಮಾಜದಲ್ಲಿರುವ ಎಲ್ಲಾ ತರಹದ ಜನರನ್ನ ಗಮನಿಸಿ ಒಂದೊಂದು ವೃತ್ತಿ ಹಿಡಿತಾರೆ. ಅದರಲ್ಲಿ ಶಿಕ್ಷಕರು, ವೈದ್ಯರು, ಕಂಪನಿಗಳಲ್ಲಿ ದುಡಿಯುವವರು, ಕಂಪನಿ ನಡೆಸುವವರು, ಸೈನ್ಯಕ್ಕೆ ಸೇರಲು ಹಂಬಲಿಸುವವರು, ನರ್ಸ್ಗಳು, ವ್ಯಾಪಾರ ವ್ಯವಹಾರ ಮಾಡುವವರು, ಕೂಲಿ ಕಾರ್ಮಿಕರು, ಹೀಗೆ ನೂರಾರು. ಅದರಲ್ಲಿ ಇಷ್ಟವಿದ್ದು ಮಾಡುವ ವೃತ್ತಿ, ಇಷ್ಟವಿಲ್ಲದಿದ್ದರೂ ಕಷ್ಟದಲ್ಲಿ ಮಾಡುವ ವೃತ್ತಿಯೂ ಇರುತ್ತೆ. ಆದರೆ ನಿಜವಾದ ಆಸಕ್ತಿ ಇರುವ ವೃತ್ತಿಯೇ ನಮಗೆ ಹಿತವಾಗುತ್ತೆ.
ಕೆಲವರಿಗೆ ಆಳುವುದು ಇಷ್ಟ, ಕೆಲವರಿಗೆ ಆಳಿಸಿಕೊಳ್ಳುವುದು ಇಷ್ಟ, ಕೆಲವರಿಗೆ ಸೇವೆ ಮಾಡುವುದಿಷ್ಟ, ಕೆಲವರಿಗೆ ಬೋಧನೆ ಇಷ್ಟ. ಹೀಗೆ ಅದಕ್ಕೆ ಪೂರಕವಾದ ನಾನಾ ತರಹದ ವೃತ್ತಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿ ಖುಷಿ ಕೊಡುತ್ತೆ. ತಾಳ್ಮೆಯಿಂದ ಚೂರು ಬೇಸರವಾಗದಂತೆ ರೋಗಿಯ ಎಲ್ಲ ಚಾಕರಿಯನ್ನು ಮಾಡಬೇಕಾದ ನರ್ಸ್ ಕೆಲಸ ಎಲ್ಲರಿಂದ ಸಾಧ್ಯವಿಲ್ಲ. ಮಕ್ಕಳ ಮನಸ್ಸನ್ನು ಅರಿತು ಮಕ್ಕಳು ತಪ್ಪು ಮಾಡಿದರೂ ಬಯ್ಯದೆ ಅವರಿಗೆ ವಿದ್ಯೆ ನೀಡುವುದು ಹೇಗೆ, ಅವರನ್ನು ಸರಿದಾರಿಗೆ ತರುವುದು ಹೇಗೆ ಎಂದು ಚಿಂತಿಸಿ ಬೋಧನೆ ಮಾಡುವ ಶಿಕ್ಷಕ ವೃತ್ತಿ ಎಲ್ಲರಿಂದಲೂ ಸಾಧ್ಯವಿಲ್ಲ. ಈಜು ಬಾರದೆ ನೀರು ಕಂಡರೆ ಭಯ ಎನ್ನುವವನಿಗೆ ನೀರಲ್ಲಿ ಬಿದ್ದವನನ್ನ ರಕ್ಷಿಸಲು ಸಾಧ್ಯವಿಲ್ಲ. ಹಣ್ಣನ್ನು ತೊಳೆದೇ ತಿನ್ನಬೇಕು ಎಂದು ಶುಚಿಯ ಬಗ್ಗೆ ತಿಳಿದವನಿಗೆ ಬೀದಿಯಲ್ಲಿ ಮುಚ್ಚದೆ ಮಾರಾಟ ಮಾಡುವ ನೊಣ ಹಾರುವ ಸಿಹಿ ತಿಂಡಿಗಳನ್ನು ತಿನ್ನಲು ಸಾಧ್ಯವಿಲ್ಲ. ಹೋಗಲಿ, ಸಮಾಜದಲ್ಲಿರುವ ಜನ ಇಷ್ಟೆಲ್ಲ ತಪ್ಪು ಮಾಡುತ್ತಾರಲ್ಲ, ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂದು ವಿಭಜಿಸಲು ಎಷ್ಟು ಜನರಿಂದ ಸಾಧ್ಯ ಹೇಳಿ? ಎಷ್ಟು ಜನರಿಗೆ ಎಲ್ಲವನ್ನ ತಿಳಿದುಕೊಳ್ಬೇಕು, ತಿಳಿದ ಜ್ಞಾನವನ್ನ ಪ್ರಸಾರ ಮಾಡಬೇಕು ಎಂಬ ಹಂಬಲವಿರುತ್ತೆ? ದೇಶಕ್ಕಾಗಿ ದುಡಿಬೇಕು ಎಂಬ ಆಸೆ ಎಷ್ಟು ಜನರಲ್ಲಿರುತ್ತೆ? ಇಂದು ನಮ್ಮ ಸಮಾಜದಲ್ಲಿ ಎಷ್ಟೊಂದು ಧರ್ಮ, ಜಾತಿ, ಮತ, ಪಂಗಡಗಳೆಂದು ಹೇಳಿಕೊಂಡರೂ ಅವುಗಳಲ್ಲಿ ಎಷ್ಟೇ ವೃತ್ತಿಗಳಿದ್ದರೂ ಮುಖ್ಯವಾಗಿ ಆಗುವುದು 4 ಭಾಗಗಳು. ಜ್ಞಾನಕ್ಕೆ ಒತ್ತು ಕೊಡುವ ವರ್ಗ, ಧೈರ್ಯ ಸಾಹಸಕ್ಕೆ ಒತ್ತು ಕೊಡುವ ವರ್ಗ, ವ್ಯಾಪಾರ ವ್ಯವಹಾರ ಮಾಡುವ ವರ್ಗ, ಸೇವಾ ಮನೋಭಾವದ ವರ್ಗ. ಮತ್ತು ಆ 4 ಭಾಗಗಳಲ್ಲೂ ನಾವು ಮಾಡಿಕೊಂಡ ಎಲ್ಲ ಜಾತಿ, ಮತ, ಪಂಗಡಗಳವರು ಇರ್ತಾರೆ. ಇವರಲ್ಲಿ ಕಸಗುಡಿಸುವವನ ಮಗ ನಾಳೆ ವೈದ್ಯನಾಗಬಹುದು, ಕಮ್ಮಾರನ ಮಗ ಸಾಹಿತಿ ಆಗಬಹುದು, ಶಿಕ್ಷಕನ ಮಗ ಕಾರ್ಮಿಕನಾಗಬಹುದು, ಕೂಲಿಕಾರನೂ ಆಗಬಹುದು. ಸೈನ್ಯ ಸೇರಿದವನ ಮಗಳು ಕಂಪನಿ ಹುಟ್ಟು ಹಾಕಬಹುದು. ಹೆಸರಾದ ವೈದ್ಯನ ಮಗನಿಗೆ ವೈದ್ಯಕೀಯದಲ್ಲೇ ಆಸಕ್ತಿ ಇರಬೇಕೆಂದಿಲ್ಲ, ವೈದ್ಯ ವೃತ್ತಿಯೇ ಹಿತವಾಗಬೇಕೆಂದಿಲ್ಲ. ಆಸಕ್ತಿ ಇದ್ದರೆ ಮಾತ್ರ ನಂತರ ಅದರಲ್ಲೇ ಅವನ ಪ್ರತಿಭೆ ಬೆಳೆಸಬಹುದು. ಹೀಗೆ ಜ್ಞಾನಕ್ಕೆ ಒತ್ತು ಕೊಡುವವನ ಮಗನಿಗೆ ಸೇವೆ ಖುಷಿ ಕೊಡಬಹುದು. ವ್ಯಾಪಾರಿಯ ಮಗನಿಗೆ ವಿಜ್ಞಾನ ಇಷ್ಟವಾಗಿ ಅವನು ವೈದ್ಯನಾಗಬಹುದು. ಅಂದರೆ ಅದು ಅವರವರಿಗೆ ದೇವರು ಕೊಟ್ಟ ಶಕ್ತಿ, ಬುದ್ಧಿಶಕ್ತಿ, ಆಸಕ್ತಿಗಳ ರೀತಿ. ಅದಕ್ಕೆ ತಕ್ಕಂತೆಯೇ ಅವರು ಬದುಕನ್ನು ನಡೆಸಿದರೆ ಅವರಿಗೂ ಸುಖ, ಸಮಾಜಕ್ಕೂ ಸುಖ. ಬುದ್ಧಿಶಕ್ತಿ ಕಡಿಮೆ ಇರುವವನು ಎಷ್ಟೇ ಪ್ರಯತ್ನಿಸಿದರೂ ಕಂಪನಿ ಹುಟ್ಟು ಹಾಕಲಾರ. ಹಣವೇ ಪ್ರಧಾನ ಎಂದು ವ್ಯವಹಾರ ನಡೆಸುವವನು ಎಷ್ಟೇ ಪ್ರಯತ್ನ ನಡೆಸಿದರೂ ಸಂಬಳ ಕಡಿಮೆ ಇರುವ ಶಿಕ್ಷಕ ವೃತ್ತಿ ಹಿತ ಕೊಡೋದಿಲ್ಲ. ಆಯಾ ವೃತ್ತಿಗೆ ಪೂರಕವಾದ ಇಂತಹ ಗುಣಗಳು ಹುಟ್ಟಿನಿಂದಲೇ ಬರ್ತಾವೆ. ಇವೆಲ್ಲ ಇಂದು ನಡೆಯುವಂಥದ್ದೇ. ಇವೆಲ್ಲವೂ ವಂಶ ಪಾರಂಪರ್ಯವಾಗಿ ಬರುತ್ತದೆ ಎನ್ನುವಂತಿಲ್ಲ. ಬರಲೂಬಹುದು, ಬರದೆಯೂ ಇರಬಹುದು. ಇಂಥವರ ಮಕ್ಕಳು ಹೀಗೆ ಆಗ್ತಾರೆ ಎನ್ನಲು ಸಾಧ್ಯವೇ ಇಲ್ಲ. ಹುಟ್ಟಿನಿಂದ ಬರುವ ಆಸಕ್ತಿಗೆ ಅನುಗುಣವಾಗಿ ಆರಿಸಿಕೊಳ್ಳಬೇಕಾದ ಜೀವನ ಶೈಲಿ ಅದು. ಈ ರೀತಿ ಸ್ವಭಾವಗಳಿರುವ ಎಲ್ಲರೂ ಒಬ್ಬರಿಗೊಬ್ಬರು ಪೂರಕವಾಗಿದ್ದರೆ ಮಾತ್ರ ನಮ್ಮ ಬದುಕು ಸುಗಮವಾಗತ್ತೆ. ಇಂತಹ ವೈವಿಧ್ಯತೆಯನ್ನ ಹುಟ್ಟು ಹಾಕಿರದೆ ಇದ್ದಿದ್ದರೆ ಬದುಕು ಸಾಗದೆ ನಿಂತ ನೀರಾಗುತ್ತಿತ್ತು. ಆದರೆ ಅವ್ಯಾವುವು ಜಾತಿ ಸೂಚಕಗಳಲ್ಲ. ವೃತ್ತಿಗೆ ಪೂರಕವಾಗಿ ಬರುವಂಥದ್ದು ಮತ್ತು ಅವರಲ್ಲಿ ಮೇಲು ಕೀಳು ವಿಭಾಗ ಇಲ್ಲವೇ ಇಲ್ಲ. ಇದ್ದರೆ ಅದು ನಾವು ಮಾಡಿಕೊಂಡಿದ್ದಷ್ಟೇ. ಇಂದು ಅಮೆರಿಕದಲ್ಲಿ ಒಬ್ಬ ಪ್ಲಂಬರ್ ಅಥವಾ ಒಬ್ಬ ಕ್ಲೀನರ್ಗೂ ಅವನದೇ ಆದ ವ್ಯಕ್ತಿತ್ವ, ಅದಕ್ಕೆ ತಕ್ಕಂತೆ ಮಾನ್ಯತೆ ಇದೆ. ಅವನೆಷ್ಟು ಅಚ್ಚುಕಟ್ಟಾಗಿ ಅವನ ಕರ್ತವ್ಯ ನಿರ್ವಹಿಸುತ್ತಾನೋ ಅಷ್ಟು ಅವನಿಗೆ ಬೆಲೆ. ಅದು ವೇದದ ತತ್ವವೇ. ಸಮಾನತೆ, ಪರಸ್ಪರ ಗೌರವ, ವಿದ್ಯೆ, ಸತ್ಯ ವಿಚಾರಗಳಿಗೆ ಬೆಲೆ ಎಲ್ಲಿ ಯಾವ ದೇಶದಲ್ಲಿದೆಯೋ ಅವುಗಳನ್ನು ಎಲ್ಲಿ ಯಾರು ಪಾಲಿಸ್ತಾರೋ ಅವರೆಲ್ಲರೂ ವೇದದ ಪ್ರಕಾರ ನಡೆಯುವವರೇ, ಅರ್ಥಾತ್ ವೈದಿಕರೇ. ನಾವು ನಮ್ಮ ಅಹಂಕಾರ, ಅಜ್ಞಾನದಿಂದ, ನಮ್ಮ ಮೇಲರಿಮೆ ಕೀಳರಿಮೆಗಳಿಂದ ನಮ್ಮಲ್ಲಿ ಇಂತಹ ಜಾತಿ ವ್ಯವಸ್ಥೆ ಮಾಡಿಕೊಂಡಿದ್ದೇವಷ್ಟೇ. ವೇದ ಮಂತ್ರಗಳು ಹೇಳುವುದೇ ಎಲ್ಲರನ್ನೂ ಸೇರಿಸಿ ಹೇ ಮಾನವರೇ ಎಂದು. ವೇದ ಎಂದರೆ ಒಂದೆಡೆಗೆ ಅಥವಾ ಒಂದು ಧರ್ಮಕ್ಕೆ ಸೀಮಿತವಾದ ಒಂದು ಶಾಸ್ತ್ರ ಸಂಪ್ರದಾಯವಲ್ಲ. ಎಲ್ಲರೂ ನಡೆದುಕೊಳ್ಳಬೇಕಾದ ರೀತಿ ಮತ್ತು ಬದುಕಿನ ಅರ್ಥ ವಿವರಿಸುವ ಒಂದು ಸತ್ಯ ವಿಚಾರ. ಹಾಗಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪದಗಳ ಅರ್ಥವೇನು? ವೇದದಲ್ಲಿ ಹಾಗೆ ವಿವರಿಸಿಲ್ವಾ ಅಂತ ಕೇಳಬಹುದು. ವೇದ ಭಾಷೆ ಬಲ್ಲವರ ಪ್ರಕಾರ ಅಂತಹ ಹೆಸರುಗಳು ವೇದದಲ್ಲಿರುವುದು ನಿಜ. ನಾವೆಲ್ಲ ತಿಳಿದಂತೆ ಅದು ಜಾತಿ ಸೂಚಕಗಳಲ್ಲ. ವೇದ ಹೇಳುವುದು 4 ವರ್ಣಗಳ ಬಗ್ಗೆ. ವರ್ಣಗಳು ಎಂದರೆ ಜಾತಿಗಳೆಂದೂ ಅಲ್ಲ, ಅಥವಾ ಕರಿಬಿಳಿ ಬಣ್ಣ ಎಂದೂ ಅಲ್ಲ. ವೇದಾಂಗಗಳಲ್ಲಿ ಬರುವ ವ್ಯಾಕರಣದ ಆಧಾರದ ಮೇಲೆ ಯಾವ ಧಾತುವಿನಿಂದ ಅದು ಉತ್ಪತ್ತಿಯಾಯಿತು ಎನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಷ್ಟೆ. ವರ್ಣ ಎಂದರೇನು ಅಂದರೆ ವರ್ಣೋ ವೃಣೋತೆ, ಅಂದರೆ ವರ್ಣ ಮಾಡುವುದರಿಂದ ವರ್ಣ ಎನಿಸುತ್ತದೆ. ಯಾವುವು ವರ್ಣೀಯವೋ, ವರಿಸಲು ಯೋಗ್ಯವೋ ಮತ್ತು ಗುಣ ಕರ್ಮಗಳನ್ನು ನೋಡಿ ಯಾವುವು ಯಥಾಯೋಗ್ಯವಾಗಿ ವರಿಸಲ್ಪಡುತ್ತದೋ ಅವು ವರ್ಣಗಳು ಎನಿಸುತ್ತವೆ. ಹಾಗಾದರೆ ಗುಣ ಕರ್ಮ ಎಂದರೇನು? ನಮ್ಮೊಂದಿಗೆ ಬೆರೆತಿರುವ ಕೋಪ, ಅಸೂಯೆ, ದಯಾಭಾವ, ಧೈರ್ಯ, ಸೇವಾ ಮನೋಭಾವ ಇತ್ಯಾದಿ ನಮ್ಮ ಶರೀರ ಮತ್ತು ಮನಸ್ಸನ್ನು ಆಕ್ರಮಿಸಿಕೊಂಡವುಗಳು ನಮ್ಮ ಗುಣಗಳು. ಅದಕ್ಕನುಗುಣವಾಗಿ ಆರಿಸಿಕೊಂಡು ಬದುಕಲು ಮಾಡುವ ವೃತ್ತಿಯೇ ಕರ್ಮ.
ವರ್ಣ ಎಂದರೆ ತಮಗೆ ಅನುಕೂಲವಾದ ವೃತ್ತಿಯನ್ನು ಆರಿಸಿಕೊಳ್ಳುವುದು ಎಂದರ್ಥ. ಅಂದರೆ ಮೇಲೆ ಹೇಳಿದ 4 ವರ್ಣಗಳಲ್ಲಿ ಯಾರಿಗೆ ಯಾವ ವೃತ್ತಿ ಸುಲಭ ಎನಿಸುತ್ತದೋ ಅದನ್ನು ಅವರೇ ಇಚ್ಛಾಪೂರ್ವಕವಾಗಿ ಅಥವಾ ಗುರುಗಳು ವಿದ್ಯೆ ಕಲಿತ ಮೇಲೆ ಶಿಷ್ಯರ ಮನೋಭಾವ ಸ್ವಭಾವ ಅರಿತು ಇಂತಿಂಥ ಕೆಲಸಕ್ಕೆ ಇಂಥವರು ಸೂಕ್ತ ಎಂದು ಆರಿಸಿ ಕಳಿಸುವ ಕ್ರಮ. ಈ 4 ವರ್ಣಗಳನ್ನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು ವೇದ 4 ಭಾಗ ಮಾಡಿರುವುದೇ ಹೊರತು ಬ್ರಾಹ್ಮಣನ ಮಗ ಬ್ರಾಹ್ಮಣ ಎಂದಾಗಲಿ, ಕ್ಷತ್ರಿಯನ ಮಕ್ಕಳೆಲ್ಲ ಕ್ಷತ್ರಿಯರೆಂದಾಗಲಿ, ಶೂದ್ರನ ಮಕ್ಕಳು ಶೂದ್ರರಾಗಿಯೇ ಬದುಕಬೇಕೆಂದಾಗಲಿ ವೇದ ಹೇಳೋದಿಲ್ಲ. ಹಾಗಾದ್ರೆ 4 ವರ್ಣಗಳ ತತ್ವಗಳು ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಿದ್ರೆ, ಅಜ್ಞಾನ, ಅನ್ಯಾಯ, ಅಭಾವ, ಆಲಸ್ಯ. ಅಜ್ಞಾನದ ವಿರುದ್ಧ ಹೋರಾಡುವವನು ಬ್ರಾಹ್ಮಣ, ಅನ್ಯಾಯದ ವಿರುದ್ಧ ಹೋರಾಡುವವನೇ ಕ್ಷತ್ರಿಯ, ಅಭಾವದ ವಿರುದ್ಧ ಹೋರಾಡುವವನೇ ವೈಶ್ಯ, ಆಲಸ್ಯದ ವಿರುದ್ಧ ಹೋರಾಡುವವನೇ ಶೂದ್ರ. ಇವಿಷ್ಟು ಮುಖ್ಯ ವೃತ್ತಿಗಳಿಗೆ ಸಂಬಂಧಪಟ್ಟ ವಿಷಯಗಳೇ ಹೊರತು ಜಾತಿ ಸೂಚಕಗಳಲ್ಲ. ಜ್ಞಾನ ಪಡೆಯದೆ ಬ್ರಾಹ್ಮಣ, ಸಾಹಸ ಮನೋಭಾವಕ್ಕೆ ತಕ್ಕ ವಿದ್ಯೆ ಕಲಿಯದೆ ಕ್ಷತ್ರಿಯ, ವ್ಯಾಪಾರ ವೃತ್ತಿ ಕಲಿಯದೆ ವೈಶ್ಯ ಆಗಲಾರ. ವಿಶೇಷವಾದುದನ್ನು ತಿಳಿಯಲು ಹೊರಡದೆ ನನಗೆ ಶ್ರದ್ಧೆಯಿಂದ ಹೇಳಿದ ಕೆಲಸ ಮಾಡುವುದಷ್ಟೇ ಮುಖ್ಯ ಎಂದವನು ಶೂದ್ರ. ಶೂದ್ರನ ಮಗ ತಕ್ಕ ವಿದ್ಯೆ ಕಲಿತು ಯಾವ ವರ್ಗಕ್ಕಾದರೂ ಸೇರಬಹುದು. ಹಾಗಾಗಿಯೇ ಆ ಕಾಲದಲ್ಲಿದ್ದ ಋಷಿಗಳು ಎನ್ನುವವರು ಎಲ್ಲ ವರ್ಗಗಳಿಂದಲೂ ಬಂದವರಾಗಿದ್ದರು. ಮೊದಲೇ ಹೇಳಿದಂತೆ ವಸಿಷ್ಠ, ವಿಶ್ವಾಮಿತ್ರ, ವ್ಯಾಸ, ಪರಾಶರ ಇತ್ಯಾದಿ ವೇದ ಪಾರಂಗತರಾದ ಬ್ರಾಹ್ಮಣ ಎನಿಸಿಕೊಂಡ ಇಂದಿಗೂ ಮಾನ್ಯತೆ ಪಡೆದ ಮಹಾನುಭಾವರೆಲ್ಲರೂ ಕ್ಷತ್ರಿಯ, ಚಾಂಡಾಲ, ಬೆಸ್ತ, ಗಣಿಕೆಯರ ಮಕ್ಕಳು. ಮುಂದೆ ಬರಬರುತ್ತಾ ಆಯಾ ವರ್ಣಕ್ಕೆ ಸೇರಿದವರ ಮಕ್ಕಳು ಅದೇ ಜಾತಿ ಎಂಬ ಲೇಪ ಅಂಟಿಕೊಳ್ಳುತ್ತಾ ಮತ್ತೆ 100 ಕವಲುಗಳಾಗಿ 100 ಜಾತಿಗಳಾಯಿತು. ವೇದದಲ್ಲಿ ಈ 4 ವರ್ಣಗಳ ಪ್ರಸ್ತಾಪ ಇದೆ ಎಂದ ತಕ್ಷಣ ವೇದದ ಮೇಲೆ ಆರೋಪ ಹೊರಿಸುವಂತಿಲ್ಲ. ನಾವು ಅದರ ಆಶಯಕ್ಕೆ ವಿರುದ್ಧವಾಗಿ ಬೆಳೆಸಿಕೊಂಡ ಎಡವಟ್ಟನ್ನು ಸರಿಪಡಿಸಿಕೊಳ್ಳಬೇಕಷ್ಟೇ. ಮೂರ್ಖರು, ಅನಾಚಾರ, ಹಿಂಸೆ ಮಾಡುವವರು, ವಿದ್ಯಾಹೀನರು ಯಾರೇ ಆದರೂ ಕೂಡ ಅವರು ಕೀಳೆ. ವಿದ್ಯೆ ಕಲಿತು ಜ್ಞಾನದತ್ತ ಸಾಗುವವರೆಲ್ಲರೂ ತಾವಾಗಿ ಶ್ರೇಷ್ಠರಾಗುತ್ತಾ ಹೋಗ್ತಾರೆ. ಅವರನ್ನೆಂದಿಗೂ ಕಡೆಗಣಿಸುವಂತಿಲ್ಲ. ವಿದ್ಯೆಯನ್ನ ಯಾರು ಬೇಕಾದರೂ ಕಲಿಯಬಹುದು. ವೇದವು ವಿದ್ಯೆಯೇ, ಪರಮೋಚ್ಚವಾದ ವಿದ್ಯೆ ಅಷ್ಟೇ. ಯಾಕಂದರೆ ವೇದ ಓದಿದಾಗ ನಮ್ಮ ಮೂಢನಂಬಿಕೆಗಳು ಮಾಯವಾಗಿ ಎಲ್ಲ ತರಹದ ಜ್ಞಾನ ಪ್ರಾಪ್ತವಾಗಿ ಬದುಕಿನ ಅರ್ಥ ನಮಗಾಗತ್ತೆ. ಅಂತಹ ವಿದ್ಯೆಯನ್ನ ಅವರಿವರು ಕಲಿಯಬಾರದು ಎನ್ನುವುದಕ್ಕೆ ಅರ್ಥವೇ ಇಲ್ಲ. ಯಾವುದೋ ಪುರಾಣಗಳಲ್ಲಿ ಬ್ರಹ್ಮಸೂತ್ರಕ್ಕೆ ಬರೆದ ಭಾಷ್ಯದಲ್ಲೂ ಕೂಡ ಶೂದ್ರ ವೇದ ಓದಿದರೆ ಕಿವಿಗೆ ಕಾದ ಸೀಸ ಹುಯ್ಯಬೇಕು, ಸ್ತ್ರೀಗೆ ವೇದ ಓದುವ ಅರ್ಹತೆ ಇಲ್ಲ ಎಂಬಂತಹ ವಾಕ್ಯಗಳನ್ನು ಓದಿ ಅವು ವೇದದಲ್ಲಿದೆ ಎನ್ನುವವರು ಋಗ್ವೇದದಲ್ಲಿ ಬರುವ 3 ಮಂತ್ರಗಳ ಅರ್ಥ ತಿಳಿದರೂ ಸಾಕು, ಸಮಸ್ಯೆ ಪರಿಹಾರವಾಗುತ್ತೆ. ವೇದ ಓದಿ ಅರ್ಥ ತಿಳಿದು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದವರಂತೂ ಖಂಡಿತವಾಗಿ ಹಾಗೆ ಇಲ್ಲದನ್ನ ಹೇಳಲು ಸಾಧ್ಯವಿಲ್ಲ. ಅವರ ನಂತರ ದುರುದ್ದೇಶವಿರುವವರು ಮಾತ್ರ ಎಲ್ಲಕ್ಕೂ ಮಾಡಿದಂತೆ ಅವರು ಬರೆದದ್ದಕ್ಕೂ ಕಲಬೆರಕೆ ಮಾಡಿರಬಹುದು ಅಷ್ಟೇ. ವೇದಗಳ ಪ್ರಕಾರ ಮಾನವರು ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರೂ ಅಲ್ಲ. ಪರಸ್ಪರ ಸಹೋದರರು, ಸೌಭಾಗ್ಯಕ್ಕಾಗಿ ಒಂದುಗೂಡಿ ಮುಂದುವರಿಯುತ್ತಾರೆ. ಅಜರನು, ಆತ್ಮರಕ್ಷಕನು, ದುಷ್ಟರಿಗೆ ದಂಡ ವಿಧಿಸುವವನೂ ಆದ ಪರಮಾತ್ಮನೇ ಎಲ್ಲರ ತಂದೆ. ಮತ್ಸ್ಯರಿಗೆಲ್ಲ ಉತ್ತಮ ಶಕ್ತಿಯನ್ನೇರೆಯುವ, ಉತ್ತಮ ದಿನಗಳನ್ನೇ ನೀಡುವ ಭೂಮಾತೆಯೇ ನಮ್ಮೆಲ್ಲರ ತಾಯಿ. ಮಾನವರಲ್ಲಿ ಭೇದವಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಏಳಿಗೆಯನ್ನೇ ಸಾಧಿಸಿಕೊಳ್ಳಿ ಎನ್ನುವುದು ವೇದವಾಕ್ಯ. ವೇದದಲ್ಲಿ ಜಾತಿ ಭೇದ ಇದೆ ಎಂದು ನಂಬಿಸಿ ಅದನ್ನು ಮುಂದುವರಿಸುವುದು ಅಮಾನವೀಯ ಮತ್ತು ದುರುಪಯೋಗ. ಹಾಗಾಗಿ ನಮ್ಮ ಮೂಢನಂಬಿಕೆಗಳನ್ನು ಬದಿಗೊತ್ತಿ ಎಲ್ಲರೂ ಕೂಡಿ ಬಾಳಿದಾಗ ಮಾತ್ರ ಸ್ವಾಸ್ಥ್ಯ ಸಮಾಜ, ಆದರ್ಶ ದೇಶವನ್ನು ಕಟ್ಟೋಕೆ ಸಾಧ್ಯ. ವಿನಃ ಜಾತಿ ಎಂದರೆ ಅದೊಂದು ಅಹಂ ತುಂಬಿದ ರಾಕ್ಷಸನಿದ್ದಂತೆ. ಪ್ರತಿ ಕ್ಷಣ ದ್ವೇಷ, ಅಸೂಯೆ, ಕೋಪ, ಪ್ರತೀಕಾರವನ್ನೇ ತುಂಬಿ ಎಲ್ಲರಲ್ಲೂ ಕಲುಷಿತಗೊಳಿಸುತ್ತಲೇ ಇರುತ್ತಾನೆ. ಭಗವಂತನ ರೂಪವಾದ ಪ್ರೀತಿಯನ್ನೇ ಕೊಲ್ಲುವ ಪಿಪಾಸುವಿದ್ದಂತೆ. ನಾವ್ಯಾರೂ ಆ ರೀತಿ ಆಗುವುದು ಬೇಡ. ಎಲ್ಲರನ್ನೂ ಗೌರವಿಸೋಣ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರೂ ಸಹೋದರರಂತೆ ಬಾಳೋಣ, ಬದುಕಿ ಕಣ್ಮರೆಯಾಗೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.